ಏನ್ನ ಡಾಬಲ್ ಆಗೋ ಕಾಲ್ಚೇರು. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ, ರಿಪೀಟೆಡ್ ವ್ಲಾಗು. ಲಾಸ್ಟ್ ಟೈಮ್ ಫಂಕ್ಷನ್ ಮಾಡಿದ ಗಿಫ್ಟ್ಸ್ ಎಲ್ಲ ವಿಡಿಯೋ ಮಾಡಿದ್ನಲ್ಲ, ನಮ್ಮ ಯಜಮಾನ್ರು ಹಾಳಾಗೋಗ್ಲಿ ಡಿಲೀಟ್ ಮಾಡು ಅಂದ್ರು, ಡಿಲೀಟ್ ಮಾಡಿಬಿಟ್ಟೆ. ಸೊ ಡಿಲೀಟ್ ಮಾಡಿಬಿಟ್ಟೆ ಅಂದ್ಬಿಟ್ಟು ನನಗೆ ಕಂಫರ್ಟಬಲ್ ಇರಲಿಲ್ಲ. ಅಂದರೆ ನನ್ನ ಮಗಳ ಫಂಕ್ಷನ್ದಲ್ವಾ, ನಾನು ಗಿಫ್ಟಿಗೆ ತೋರಿಸ್ಲೇಬೇಕು, ಅದು ನನ್ನ ಬ್ಲಾಗಲ್ಲಿ ಇರಲೇಬೇಕು ಏನೇನು ಗಿಫ್ಟ್ ಬಂದಿದೆ ಅಂತ. ಸೊ ಹಾಳಾಗೋಗ್ಲಿ ಅಂದ್ಬಿಟ್ಟು ಅದು ಡಿಲೀಟ್ ಮಾಡಿ ಮತ್ತೆ ರಿಪೀಟೆಡ್ಲಿ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ. ಯಾರು ನೋಡಿಲ್ಲ ಅವ್ರು ನೋಡಿ, ಓಕೆನಾ? ನೋಡಿರೋರು ನೋಡಿ, ಇಟ್ಸ್ ಓಕೆ. ಇನ್ನೊಂದ್ಸತಿ ನೋಡ್ದಂಗೆ ಆಗತ್ತಲ್ವಾ? ಓಕೆ, ಬನ್ನಿ ಏನೇನು ಗಿಫ್ಟ್ ಬಂದಿದೆ ಅಂತ ತೋರಿಸ್ಬಿಡ್ತೀನಿ ಚಕ ಚಕ ಅಂತ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ನೋಡಿರೋರೇ ನೋಡ್ತೀರಾ, ನನಗೂ ಗೊತ್ತು ರಿಪೀಟೆಡ್ಲಿ. ಅಂದ್ರೆ ನೋಡದೇ ಇರೋರು ನೋಡ್ಲಿ ಅಲ್ವಾ, ಹಾಗಾಗಿ. ಸೊ ಟಂಟಡ ಒಟ್ಟು 3 ಕಾಲ್ ಚೈನ್ ಬಂದಿದೆ. ಸುಮ್ಮನೆ ಇರ್ಬೇಕು ಇವಾಗ, ಸುಮ್ಮನೆ. ಸೊ 3 ಕಾಲ್ ಚೈನ್ ಬಂದಿದೆ. ಒಂದು ಬಂದು ನಮ್ಮ ನಾದಿನಿ ಕೊಟ್ಟಿರೋದು, ನಮ್ಮ ಯಜಮಾನ್ರು ತಂಗಿ. ಓಕೆ, ನೆಕ್ಸ್ಟ್ ಬಂದು ನಮ್ಮ ರಿಲೇಟಿವ್ ಕೊಟ್ಟಿರೋದು ಇನ್ನೊಂದು ಕಾಲ್ ಚೈನ್, ಮೈಸೂರವರು, ಅವ್ರು ಕೊಟ್ಟಿರೋ ಕಾಲ್ ಚೈನ್. ನೆಕ್ಸ್ಟ್ ಇನ್ನೊಂದು ಬಂದು ನಮ್ಮ ಅಣ್ಣ ಕೊಟ್ಟಿದ್ದು, ನಮ್ಮ ಅಣ್ಣ ಶಾಸ್ತ್ರ ಮಾಡಿದ್ರಲ್ಲ, ಸೊ ಅವ್ರು ಕೊಟ್ಟಿರೋ ಕಾಲ್ ಚೈನ್. ಇದು ಬಂದು ಡೈಲಿ ಯೂಸ್ ಆರಾಮಾಗಿ ಯೂಸ್ ಮಾಡ್ಬೋದು ಈ ಕಾಲ್ ಚೈನ್. ಒಟ್ಟು 3 ಕಾಲ್ ಚೈನ್ ಬಂದಿದೆ. ಜೊತೆಗೆ ಕಾಮಾಕ್ಷಿ ದೀಪ ಬಂದಿದೆ, ಎರಡು ಕಾಮಾಕ್ಷಿ ದೀಪದಲ್ಲಿ ಒಂದು ಇವ್ರ ಅಕ್ಕ ಕೊಟ್ಟಿರೋದು ಪುಟಾಣಿ ಕಾಮಾಕ್ಷಿ ದೀಪ. ಇದು ಇನ್ನೊಬ್ರು ಅವ್ರ ಫ್ರೆಂಡ್ ಕೊಟ್ಟಿರೋಂಥದ್ದೇ, ಯಾರು ಅಂತ ನೆನಪಿಲ್ಲ ನನಗೆ. ಅವ್ರು ಕೊಟ್ಟಿರೋದು ಒಂದು ದೊಡ್ಡ ಕಾಮಾಕ್ಷಿ ದೀಪ. ಸೊ ಟೋಟಲಿ 2 ಕಾಮಾಕ್ಷಿ ದೀಪ ಬಂದಿದೆ. ಬ್ಯಾಕ್ ಸೈಡ್ ತಿಳ್ಕೊಂಬಿಟ್ಟಿದ್ದೀನಿ, 2 ಕಾಮಾಕ್ಷಿ ದೀಪ ಬಂದಿದೆ. ನಮ್ಮ ಮನೇಲಿ ಆ್ಯಕ್ಚುಲಿ ಇನ್ನೊಂದು ದೊಡ್ಡದು ಕಾಮಾಕ್ಷಿ ದೀಪ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೆ ಇದನ್ನ ಯಾವುದು ಬಳಸಲ್ಲ. ನನ್ನ ಮಗ ಮಧ್ಯದಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಇರು ಚಿನ್ನು, ನಾನೇ ಮಾತಾಡಬಾರ್ದು ಅಂತ ಮಾತಾಡೋ ನೀನೆ. 2 ಕಾಮಾಕ್ಷಿ ದೀಪ ಬಂದಿದೆ, ಅದು ಹಾಗೆ ಎತ್ತಿಕ್ ಬಿಡ್ತೀನಿ, ಮಕ್ಳಿಗಾಗತ್ತೆ ಮುಂದಕ್ಕೆ. ಸುಮ್ಮನೆ ಹಚ್ಬಿಟ್ರೆ ಎಲ್ಲ ಹಳೇದಾಗ್ಬಿಡುತ್ತಲ್ವಾ, ಹಾಗಾಗಿ ಚೆನ್ನಾಗಿದೆ ಎಲ್ಲ ಎತ್ತಿಕಾಣ ಅಂತ. ಅವ್ರ ಅಕ್ಕ ಕೊಟ್ಟಿದ್ದೊಂದು ಮತ್ತು ಅವ್ರ ಫ್ರೆಂಡ್ ಕೊಟ್ಟಿದ್ದು. ಸೊ ಇದು ಒಬ್ರು ಕೊಟ್ಟಿದ್ದಾರೆ, ಬೆಳ್ಳಿದು ಕತ್ತಿನ ಚೈನು, ನಮ್ಮ ಮನೆ ಫ್ರೆಂಡ್ ಕೊಟ್ಟಿರೋದು. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಡಿಸೈನು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತು ಥಿಕ್ನೆಸ್ ಅಷ್ಟೇ ಚೆನ್ನಾಗಿದೆ. ಸೊ ಇದೊಂದು ಬೆಳ್ಳಿಯ ಕತ್ತಿಗೆ ಬಂದಿರೋಂತಹ ಚೈನ್. ಸೊ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಬೆಳ್ಳಿನೇ ಬಂದ್ಬಿಟ್ಟಿದೆ. ಸೊ ನೆಕ್ಸ್ಟು ತಟ್ಟೆ ತೊಗೊಂಬಂದಿದ್ದೀನಿ, 151 ಗ್ರಾಮ್ದು ತಟ್ಟೆ, 18,000 ರೂಪಾಯಿ ಆಯಿತು ಇದಕ್ಕೆ ಬಂದು ನಮ್ಮ ಅಣ್ಣ ಕೊಟ್ಟಿದ್ರು, ಕಾಲ್ ಚೈನ್ ಕೊಟ್ಟು ಶಾಸ್ತ್ರ ಮಾಡೋದ್ರಲ್ಲ, ಅವ್ರೊಂದು 10,000 ಕೊಟ್ಟಿದ್ರು. ಸೊ ಅದಕ್ಕೆ ಸ್ವಲ್ಪ ಕ್ಯಾಶ್ ಬಂದಿತ್ತಲ್ಲ ಗಿಫ್ಟಲ್ಲೂ, ಸೊ ಅದೆಲ್ಲ ಸೇರಿಸಿ ಒಟ್ಟು 18,000 ಕೊಟ್ಟು 151 ಗ್ರಾಮ್ದು ಬೆಳ್ಳಿ ತಟ್ಟೆ ತೊಗೊಂಡು ಬಂದಿದ್ದೀನಿ. ಇದಕ್ಕೇನೆ ಇದ್ರ ಜೊತೆ ನಾನು 1,500 ರೂಪಾಯಿ ಎಷ್ಟೋ ಕೊಟ್ಟು, 1,500 ರೂಪಾಯಿ ಬಿತ್ತು, ಬಟ್ 1,000 ರೂಪಾಯಿ ಕೊಟ್ಟೆ ಅಷ್ಟೇ, ಎಲ್ಲ ಟೋಟಲಿ ಮಾತಾಡಿ. ಕಾಮಾಕ್ಷಿ ದೀಪಕ್ಕೆ ಮತ್ತೆ ಇನ್ನೊಂದು ಗಿಫ್ಟ್ ಇದೆ, ಕೊಡಪ್ಪ ಇಲ್ಲಿ. ಅದು ಇಲ್ಲೊಂದು ಬೆಳ್ಳಿ ದೀಪ ಇದೆ ನೋಡಿ, ಇದೂ ಅಷ್ಟೇ ನಮ್ಮ ಮನೆ ಫ್ರೆಂಡ್ ಕೊಟ್ಟಿದ್ದೆ. ಇದು ತುಂಬ ಚೆನ್ನಾಗಿದೆ ಸಿಕ್ಕಾಗೆ. ಸೊ ಇದಕ್ಕೆ ಬಂದು ಈ ಥರ ಬತ್ತಿ ಹಾಕೋದಿರಲ್ಲ, ಇದಕ್ಕೆ ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಇಟ್ಕೊಳ್ಳೆ, ಅದೆಂತ ನಾಲ್ಗೆ ಅಂತ ಹೇಳ್ತಾರೆ, ನಾಲ್ಗೆ ಇರಲ್ಲ, ಅಂದರೆ ಬತ್ತಿ ಹಾಕಕ್ಕೆ ಏನೂ ಇರಲ್ಲ ಈ ಥರ ದೀಪಕ್ಕೆ. ಇದು ನೀಲಾಂಜನ ದೀಪ ಅಂತಲೂ ಏನೋ ಹೇಳ್ತಾ ಇರುತ್ತೆ, ನನಗೆ ಎಷ್ಟು ಗೊತ್ತಿಲ್ಲ. ಸೊ ಇದಕ್ಕೇನೆ ಹಂಗೆ ಹಚ್ಚಕ್ಕಾಗಲ್ವಲ್ಲ ಬತ್ತಿ ಹಾಕಿ ಅಂದ್ಬಿಟ್ಟು ಈ ಥರ ಹೂವು ಬರುತ್ತೆ ಬತ್ತಿ ಹಾಕೋದು. ಸೊ ಇದನ್ನ ಒಂದು ತಗೊಂಡು ಬಂದಿದ್ದೀನಿ. ಮತ್ತೆ ನಮ್ಮ ಮನೇಲಿ ಇರೋದು ಒಂದು ದೊಡ್ಡದು ಕಾಮಾಕ್ಷಿ ದೀಪಕ್ಕೆ ಈ ಥರದ್ದು ಒಂದು ಬತ್ತಿ ಹಾಕೋದು ತಂದಿದ್ದೀನಿ. ಯಾಕೆ ಅಂದರೆ ಇದು ಏಳ್ತಕ್ಕೆ ತಗೊಳ್ಳಿ ಅಂದರು, ಅಂದರೆ ಅಲ್ಲಿ ಅಂಗಡಿಲಿ ತೋರಿಸ್ತೀನಿ. ಇದಕ್ಕೆ ಹಚ್ಚಕ್ಕೆಲ್ಲ ತಂದಿರೋದು ದೊಡ್ಡದಿದೆಯಲ್ಲ ಕಾಮಾಕ್ಷಿ ದೀಪ, ಅದಕ್ಕೆ ಹಚ್ಚಕ್ಕೆ. ಈ ಥರ ಈ ಮೂತಿಗೆ ಹಚ್ತೀವಲ್ಲ, ಇಲ್ಲಿ ಜಾಸ್ತಿ ಬೆಂಕಿ ಬಿದ್ದು ಇದು ತೂತಾಗೋ ಚಾನ್ಸಸ್ ಇರುತ್ತಂತೆ ಈ ಮೂತಿ ಎಡ್ಜು. ಸೊ ಹಾಗಾಗಿ ಇದಕ್ಕೆ ಇಲ್ಲಿ ಹಚ್ಚಕ್ಕೆ ಹೋಗ್ಬೇಡಿ, ಈ ಥರ ಬತ್ತಿದು ಬರುತ್ತೆ ಸ್ಟ್ಯಾಂಡು, ಇದನ್ನು ತಗೊಳ್ಳಿ, ಇದಕ್ಕೆ ಬತ್ತಿ ಹಾಕ್ಬಿಟ್ಟು ಹಚ್ಚಿ, ಆವಾಗ ದೀಪ ಡ್ಯಾಮೇಜ್ ಆಗಲ್ಲ ಅಂತ ಹೇಳಿದ್ರು. ಅಂದರೆ ಅದಕ್ಕೆ ಕಾವು ಟೆಂಪ್ರೇಚರಿಂದ ಇದು ತೂತಾಗೋ ಚಾನ್ಸಸ್ ಇರುತ್ತಂತೆ. ಸೊ ಹಾಗಾಗಿ ಇತ್ತಂತೆ. ಇದು ಚಿಕ್ಕದು ದೀಪ, ಇದಕ್ಕಲ್ಲ, ಇದು ದೊಡ್ಡ ದೀಪಕ್ಕೆ ತಂದಿರೋದು. ಈ ಥರ ದೊಡ್ಡದಿದೆ ನಮ್ಮ ಮನೇಲಿ, ಅದಕ್ಕೆ. ಹಂಗಾಗಿ ಇದು ಕವರ್ ಎತ್ಕೊಂಡೋದ್ಯೇನಾ ಎಲ್ಲ ಐತಲ್ಲ ಪಕ್ಕದಲ್ಲಿ. ನೀವು ಏನು ಎತ್ಕೊಂಡು ಹೋಗ್ತೇನೆ ಅನ್ನೋದೇ ಗೊತ್ತಾಗಲ್ಲ ಗಿಫ್ಟ್ಗಳು. ನಾನು ಸುಮ್ಮನೆ ನಿಮಗೆ ತೋರ್ಸ್ಕೊಂಡು ಮಾತಾಡ್ತಾ ಇರ್ತೀನಿ, ಏನಾದ್ರು ಒಂದು ಇಟ್ಕೊಂಡು ಹೋಗ್ಬಿಡ್ತೇನೆ, ಗೊತ್ತೇ ಆಗೋದಿಲ್ಲ ನನಗೆ. ಹಾಗಾಗಿ
ಅದನ್ನು ತೊಗೊಂಬಂದಿದ್ದೀನಿ. ಈ ಥರದೇ ಒಂದು 3 ತೊಗೊಂಡು ಬಂದಿದ್ದೀನಿ ಇರಲಿ ಅಂತ. 2 ನೀಲಾಂಜನ ದೀಪಕ್ಕೆ ನೋಡಿ. ಮತ್ತೆ ಎಲ್ಲಿಟ್ಟೆ ನನ್ನ ದೀಪ? ಸರಿ, ಇದೇ ತರಹಾಟ ಏನು ಮಾಡೋದು, ನಾನು ಇಲ್ಲೆಲ್ಲ ಹುಡ್ಕೊಂಡು ಕೂತಿರ್ತೀನಿ. ತೋರಿಸ್ತೀನಿ. ಸೊ ಈ ಥರ ದೀಪ ಇದೆಯಲ್ಲ, ಇದಕ್ಕೆ ಏನು ಇರಲ್ಲ ಬತ್ತಿ ಹಾಕೋಕ್ಕೆ. ಸೊ ಇದಕ್ಕೆ ಈ ಥರ ಇಕ್ಕಿ ಇದಕ್ಕೆ ಬತ್ತಿ ದೀಪ ಅಂಟಿಸೋದು. ಅವಾಗ ಎಣ್ಣೆ ಎಲ್ಲೂ ಸೋರಲ್ಲ. ನಾವು ಹಿಂಗೆ ಬತ್ತಿ ಅಂಟಿಸ್ಬಿಟ್ರೆ ಅಂಟಿಸೋಕ್ಕೂ ಆಗಲ್ಲ, ಅದು ಎಣ್ಣೆ ಸೋರುತ್ತೆ. ಹಾಂ, ಸೊ ಇದಿಷ್ಟು ಸಿಲ್ವರ್ಸ್ ಐಟಮ್ ಬಂದಿದೆ. ಸೊ ನೆಕ್ಸ್ಟ್ ಬಂದು ಡ್ರೆಸ್ಸಸ್ ತೋರಿಸ್ತೀನಿ. 2 ಕೆಲಸ ಆಯಿತು ನನಗೆ. 2 ಸತಿ ವಿಡಿಯೋ ಮಾಡಬೇಕು. ಸಿಕ್ಕಾಬಟ್ಟೆ ಕೋಪ ಬರುತ್ತೆ ನನಗೆ, ಡಿಲೀಟ್ ಮಾಡಿಸ್ಬಿಟ್ಟು. ಇದು ಪ್ಯಾಂಟ್, ಇದು ದುಪ್ಪಟ್ಟ, ಇದು ಬಂದು ಲಾಂಗ್ ಗೌನ್ ತುಂಬ ಚೆನ್ನಾಗಿದೆ. ಇದೂ ಕೂಡ ಪೀಚ್ ಕಲರಲ್ಲಿದೆ. ನನ್ನ ಮಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ಇದು ಎಕ್ಸ್ಚೇಂಜ್ ಮಾಡ್ಕೊಂಡು ತಂದಿರೋದು. ಅವ್ರ ಫ್ರೆಂಡ್ ಕೊಟ್ಟಿದ್ದು 32 ಸೈಜ್ ಕೊಟ್ಟಿದ್ರು. ನಾನು ಎಕ್ಸ್ಚೇಂಜ್ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ತಂದಿದ್ದೀನಿ. ಸೇಮ್ ಪ್ರೈಸೇನೆ, ಅವ್ರು ಎಷ್ಟು ಕೊಡ್ತಾರೆ ಅದೇ ಪ್ರೈಸ್ಗೆ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಅವ್ರು ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಶರಾರ. ಸೊ ಈ ಥರ ಫ್ಲೋರಲ್ ನೆಂತು ಸಖತ್ತಾಗಿದೆ. ಫುಲ್ ಒಂಥರ ಕಾಟನ್. ಸೊ ನನ್ನ ಮಗಳು ಯೂಶಲಿ ಚುಚ್ಚೋದು ಖರ್ಚೋದು ಈ ಥರ ಬಟ್ಟೆಗಳು ಅವಳು ಹಾಕೋದೇ ಇಲ್ಲ. ಸೊ ನಮ್ಮ ಪುಣ್ಯಕ್ಕೆ ಎಲ್ಲರೂ ಕೊಡೋರೆಲ್ಲ ತುಂಬ ಚೆನ್ನಾಗಿರೋಂಥ ಬಟ್ಟೆನ ಕೊಡ್ತಿದ್ದಾರೆ. ಚುಚ್ಚೋದು ತರ್ಚೋ ಅಂಥವೆಲ್ಲ ಕೊಟ್ಟರೆ ಅವ್ಳು ಹಾಕ್ಕೊಳ್ಳೋದೇ ಇಲ್ಲ. ಅದು ಹಾಗೆ ಇಟ್ಟು ಯಾರಿಗಾರ ಕೊಟ್ಟು ಕಳಿಸ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ? ಯೂಸ್ ಮಾಡಿದ್ರೆ ಬೇರೆ ಯಾರಿಗಾರ ಕೊಟ್ಬಿಡ್ತೀನಿ. ಆ ಥರ ಬಟ್ಟೆ ಬಂದಿದ್ರೆ. ಸೊ ಇದು ಬಂದು ಕಾಲ್ ಚೈನ್ ಕೊಟ್ಟರಲ್ವಾ ಮೈಸೂರವರು. ಸೊ ಅವರು ಮಕ್ಕಳು ತಂದು ಕೊಟ್ಟಿದ್ದು. ಅವರು ಫ್ರಾಕ್ ತೊಗೊಂಬಂದು ಕೊಟ್ಟರು. ತುಂಬಾ ಚೆನ್ನಾಗಿದೆ. ಇದು ಫುಲ್ ಸ್ಟೋನ್ ವರ್ಕ್ ಇದೆ. ಮತ್ತು ಇಲ್ಲಿನೂ ಫ್ರಿಲ್ ಇದೆ. ಇಲ್ಲಿ ಒಂದು ಬೆಲ್ಟು ಕೊಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ, ಫ್ರಾಕ್ ಥರ. ನಂಗೆ ತುಂಬಾ ಇಷ್ಟ ಆಯಿತು. ಯಾಕೆ ಅಂದರೆ ಒಂಚೂರು ಚುಚ್ಚೋದಾಗಲಿ ತರ್ಚೋದಾಗಲಿ ಏನೂ ಇಲ್ಲ. ಸಾಫ್ಟಾಗಿದೆ ಮೆಟೀರಿಯಲ್ಲು ಕೂಡ. ಸೊ ಅವಳು ಈ ಥರದ್ದಾದರೆ ಯೂಸ್ ಮಾಡ್ತಾಳೆ ನನ್ನ ಮಗಳು. ಸೊ ಇದಕ್ಕೂ ಒಂದು ದುಪ್ಪಟ್ಟ ಬಂದಿದೆ ಈ ಥರ. ಓಕೆನಾ? 2 ಡ್ರೆಸ್ ಆಯಿತಾ? ಇನ್ನೂ ಒಂದು ಡ್ರೆಸ್ ಇದೆ, ತೋರಿಸ್ತೀನಿ. ಇದು ಇವ್ರ ಫ್ರೆಂಡ್ ಅವ್ರು ಕೊಟ್ಟಿರೋದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ಇದು ಫುಲ್ಲು ಕುರ್ತಾ ಸೆಟ್ಟು. ಆರಾಮಾಗಿ ಫಂಕ್ಷನ್ಸ್ಗೆಲ್ಲ ಎಲ್ಲ ಡ್ರೆಸ್ಸು ಫಂಕ್ಷನ್ಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿರೋ ತಂದು ಕೊಟ್ಟಿದ್ದಾರೆ. 3 ಡ್ರೆಸ್ಸು ಕೂಡ. ಇದಂತೂ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಇರ್ಬೋದು, ಸ್ಟೋನ್ ವರ್ಕು ಇಲ್ಲೆಲ್ಲ. ಯೂಶಲಿ ಸ್ಟೋನ್ ವರ್ಕ್ ಯೂಸ್ ಮಾಡಲ್ಲ ಅಂತೀರಾ, ಅಂತೀರಲ್ವಾ? ಆ ಥರ ಅಲ್ಲ. ಸ್ಟೋನ್ ವರ್ಕ್ ಅಂದರೆ ತುಂಬ ಜಿಗಿ ಅನ್ನೋದೆಲ್ಲ ಅವಳು ಯೂಸ್ ಮಾಡಲ್ಲ. ಈ ಥರ ಇದ್ದರೆ ಓಕೆ, ಡಿಸೆಂಟ್ ಆಗಿದ್ರೆ. ಹಾಗಾಗಿ ಈ ಥರದ್ದು ಯೂಸ್ ಮಾಡ್ತಾಳೆ. ಇದು ಕೆಳಗೆ ಬಾಟಮಲ್ಲೂ ಕೊಟ್ಟಿದ್ದಾರೆ ಮಿರರ್ ವರ್ಕು. ತುಂಬಾ ಚೆನ್ನಾಗಿದೆ. ಇದಕ್ಕೆ ಪೆನ್ಸಿಲ್ ಕಟ್ಟದು ಪ್ಯಾಂಟ್ ರಾಮಗ್ರೀನ್ದು. ಸೊ ಇದಕ್ಕೂ ಈ ಥರ ಡಿಸೈನ್ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾವುದು ಕೂಡ ಇವಾಗಲೇ ಹಾಕ್ಬೇಕು ಅಂತ ಏನಿಲ್ಲ, ಎತ್ತಿಟ್ಟಿ ಹಾಕ್ಬೋದು. ಆ ಥರ ಬಟ್ಟೆಗಳು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಫುಲ್ ಸಿಲ್ಕಿ ಇದೆ. ಇದು ಚೆನ್ನಾಗಿದೆ. ಸೊ ಡ್ರೆಸ್ಗಳು, ಲೆಹಂಗಗಳು ನಾನು ತಂದಿರೋದು ಎಲ್ಲನೂ ನೋಡಿದ್ರೆ ಆರಾಮಾಗಿ ಇನ್ನೂ 1 ವರ್ಷ ಅವ್ಳಿಗೆ ಹೊಸ ಬಟ್ಟೆನೇ ತರಂಗಿಲ್ಲ. ಇದೇ ಆಗುತ್ತೆ, ಅಷ್ಟು ಬಟ್ಟೆ ಇದೆ, ಸಾಕಾಗುತ್ತೆ. ಸೊ ಫೈನಲಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಮ್ಮ ಅಕ್ಕ ಕೊಟ್ಟಿದ್ದು ಒಂದು ಸ್ಯಾರಿ ಮಿಸ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ನಮ್ಮ ಅಕ್ಕ ಕೇಳಿದ್ರು, ನಿಂಗೆ ಸ್ಯಾರಿ ಇಷ್ಟ ಆಯ್ತಾ ಏನು ಅಂತ. ಆಮೇಲೆ ಪಾಪ ಅವ್ರು 6,000 ರೂಪಾಯಿ ಕೊಟ್ಟು ಸ್ಯಾರಿ ತಂದಿದ್ದಂತೆ. ನಂಗೆ ನಿಜ ಗೊತ್ತಿಲ್ಲ ರೇಟ್ ಎಲ್ಲ. ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಗಿತ್ತು ಹೌದಾ ಅಂತ. ಸರಿ ಅಂದ್ಬಿಟ್ಟು ಹೆಂಗಿದೆ ಇವಾಗ ನೋಡಿ ಎಷ್ಟು ಒಳ್ಳೇದಾಯ್ತು. ಅವ್ರದ್ದು ಸೀರೆ ಮಿಸ್ ಆಗೋಗಿತ್ತಲ್ಲ, ಅದಕ್ಕೆ ವಿಡಿಯೋನು ಡಿಲೀಟ್ ಆಗೋಗಿತ್ತು. ಇವಾಗ ವಿಡಿಯೋ ಮತ್ತೆ ರಿಪೀಟೆಡ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಸುಮ್ಮನಿರೋ, ಅವ್ರು ಕೊಟ್ಟಿರೋ ಸ್ಯಾರಿನ ತೋರಿಸೋ ಹಂಗಾಯ್ತು ನೋಡಿ, ಮಿಸ್ ಆಗೋಗಿತ್ತಲ್ಲ. ಹಾಗಾಗಿ ಅವರು ನಮ್ಮ ಅಕ್ಕ ಅವ್ರು ಕೊಟ್ಟಿದ್ದು, ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಅವ್ರು ಕೊಟ್ಟಿದ್ದು ಸಾಫ್ಟ್ ಸಿಲ್ಕ್ ಸ್ಯಾರಿ ರೇಷ್ಮೆದು. ಇದು ಬಂದು 6,000 ಇದೆಯಂತೆ ರೇಟು. ನನಗೆ ರೇಟ್ ಎಲ್ಲ ಗೊತ್ತಿಲ್ಲ, ಅವ್ರು ಹೇಳಿದ್ರು. ಸೊ ಒಳ್ಳೇದಾಯಿತು ಬಿಡು ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈ ಥರ ಎಂತ ಹೇಳ್ತಾರೆ, ಇದಕ್ಕೆ ಟೆಂಪಲ್ ಬಾರ್ಡರ್ ಇದೆ. ಇದಕ್ಕೆ ಒಂಥರ ಡಬಲ್ ಶೇಡ್ ಗ್ರೀನ್ ಇದೆ. ಇದು ಡಬಲ್ ಶೇಡ್ ಗ್ರೀನು. ಮತ್ತು ಇದು ಬ್ಲೌಸ್ ಎಲ್ಲ ಬಂದ್ಬಿಟ್ಟು ರೆಡ್ ಕಲರೇ ಬರುತ್ತೆ. ಇದನ್ನು ಕೂಡ ರೆಡ್ ಕಲರು. ಇದು ಸೆರಗು ಪ್ಲೈನ್ ಬ್ಲೌಸ್ ಇದೆ. ಇದು ನೋಡಿ, ಈ ಥರ ಪ್ಲೈನ್ ಬ್ಲೌಸ್ ಇದೆ. ಸೊ ಸ್ಯಾರಿ ಕೊಟ್ಟಿದ್ದಾರೆ. ಸೊ ನನ್ನ ಮಗಳೇನು ಉಡಲ್ಲ, ಬಟ್ ಅವಳಿಗೆ ಸೀರೆ ಉಡ್ಸಿದ್ವಲ್ಲ, ಆ ಸೀರೆಗೆ ಈ ಬ್ಲೌಸ್ ನಾನು ಎಂಬ್ರಾಯ್ಡಿಂಗ್ ಮಾಡಿಸ್ಬಿಟ್ರೆ 2 ಸೀರೆಗೂ ಮ್ಯಾಚ್ ಮಾಡಿಕೊಂಡು ಉಟ್ಕೋಬೋದು ನಾನು.
ಸೊ ಅವಳಿಗೊಂದು ಬ್ಲೌಸ್ ರೆಡಿ ಇದೆ ಅಲ್ವಾ, ಯಾವ ಸೀರೆ ಬೇಕಾದ್ರೂ ಉಡ್ಬೋದು. ಇವಾಗ 2 ರೆಡ್ಡೇ ಬ್ಲೌಸ್ ಆಗಿರೋದ್ರಿಂದ 2 ಸ್ಯಾರಿನೂ ವೇರ್ ಮಾಡ್ಬೋದು, ಅವಳು ಕೂಡ ನಾನು ಕೂಡ. ಇವಾಗ 2 in 1 ಆಯ್ತು ಅಲ್ವಾ. ನೋಡಿ ಪಾಪ ಇವ್ರ ಸೀರೆ ನಾನು ತೋರಿಸಿಲ್ಲ ಅಂತ ರಿಪೀಟೆಡ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗೆ ಅಲ್ವಾ, ಚೆನ್ನಾಗಿದೆ ಸ್ಯಾರಿ. ಸೊ ಇದಿಷ್ಟು ನಮಗೆ ಬಂದಿರುವಂತಹ ಗಿಫ್ಟ್ಸ್ ವಿಡಿಯೋ. ಯಾರೆಲ್ಲ ನೋಡಿಲ್ಲ ನೋಡಿರೋರೆಲ್ಲ ಇನ್ನೊಂದ್ಸತಿ ನೋಡ್ಬಿಟ್ಟು ಲೈಕ್ ಮಾಡಿ ಅಷ್ಟೇ. ಅದು ಆ್ಯಕ್ಚುಲಿ 141 ಎಷ್ಟೋ ವ್ಯೂಸ್ ಹೋಗಿತ್ತು. ನೋಡೋಣ ಇದೆಷ್ಟು ವ್ಯೂಸ್ ಹೋಗುತ್ತೆ ಅಂತ. ಟಂಟಡಾನ್